ಮುಂಚಿಂದ ಹೇಳತ್ತೀನಿ ನಾವು ಡೇ ಒನ್ ಅಂತ ಹೇಳಿದ್ವಿ, ಅವರು ಹೇಳಿದಾರೆ, ಎಲ್ಲರೂ ಹೇಳ್ಯಾರ. ಅದ್ರಲ್ಲೇನ ಪ್ರಶ್ನೆ ಬರೋದಿಲ್ಲ, ಇದು ಸಹಿ ಮಾಡಿಕೊಡುವಂತ ಪ್ರಶ್ನೆ ಉದ್ಭವಿಸೋದಿಲ್ಲ. ಆದ್ರೂ ಅದಕ್ಕೆ ಹೆಚ್ಚು ಪ್ರಚಾರ ಸಿಕ್ತು. IT ಸೆಲ್ನಿಂದ ಜಾಸ್ತಿ ಟ್ರೋಲ್ ಮಾಡಿದ್ರು. ಒಂದು ಪಕ್ಷದ IT ಸೆಲ್ನವರು ಅದನ್ನ ಜಾಸ್ತಿ ಯುಟಿಲೈಸ್ ಮಾಡ್ಕೊಂಡ್ರು ಅಷ್ಟೇ. ಒಂದು ವಾರ ನಾವು ಮುಂಚೆನೆ ಹೇಳಿದ್ದೀವಿ, ಮಧ್ಯೆ ಎಲ್ಲರೂ ಹೇಳಿದ್ರು, ಮನೆಗೆ ಅವರು ಅದನ್ನ ಹೇಳಿದಾರೆ. ಅದ್ರಲ್ಲಿ ಯಾವುದೇ ನಿಜಾಂಶ ಇಲ್ಲ, ಸತ್ಯಾಂಶ ಕೂಡ ಇಲ್ಲ. ನಮ್ಗೆ ಗೊತ್ತಿದೆ. IT ಸೆಲ್ ಸ್ಪೀಡ್ ಮಾಡ್ಬೇಕಾದ್ರೆ ಅವರೇ ಮಾಡ್ಬೇಕು, ಬೇರೆ ದೇಶದಲ್ಲಿ ಯಾರು ಮಾಡ್ಲಿಕ್ಕೆ ಶಕ್ತಿ ಇಲ್ಲ. ಅದನ್ನ ಕಾಂಗ್ರೆಸ್ ಶಕ್ತಿ ಸ್ಪ್ಲಿಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು, ಆಗಲಿಲ್ಲ, ಸಕ್ಸಸ್ ಆಗಲಿಲ್ಲ. ಅದು ಇಲ್ಲ ಇಲ್ಲ, ನಮ್ಮ ಪಕ್ಷದವರಲ್ಲ, ಬೇರೆ ಪಕ್ಷದವರು. ಅದಿದೆ, ಅದ್ರಲ್ಲಿ ಪ್ರಶ್ನೆ ಇಲ್ಲ. ಅದನ್ನಂತೆ ಚರ್ಚೆ ಅನಾವಶ್ಯಕ. ಅವರು ಸಂಬಂಧ ನಮ್ಮ ಸಂಬಂಧ, ಅದಂತೆ ಪ್ರಶ್ನೆ ಮಾಡೋಂಥ ಉದ್ಭವಿಸಲ್ಲ. ಒಂದಿನ ಪತ್ತೆ ಆಗಿದ್ದಾರೆ ಯಾರಂತ, ಇನ್ನೊಂದೇನೋ ಹುಡುಕ್ತಾ ಇದಾರೆ. ಒಂದಾಗಿದ್ರೆ ಅಷ್ಟೇ. ಈಗ ಹೇಳಿದಾರ, ಆಲ್ರೆಡಿ ಮುಂಚೆನೆ ಹೇಳಿದಾರ. ಅವರು ಇವತ್ತು ಅದನ್ನ ಹೇಳ್ತಾರ, ಪ್ರಶ್ನೆ ಇಲ್ಲ. ಅವ್ರು ನಾವು ಜೊತೆಯಲ್ಲಿ ಇದ್ದೀವಿ. ಇನ್ನು ಸಿದ್ದರಾಮಯ್ಯ ಅಂತಾರ, ಅವ್ರು ನಾವು ಜೊತೆಯಾಗಿ ಕೆಲಸ ಮಾಡ್ಬೇಕಾಗ್ತದೆ. ಹೀಗಾಗಿ ಅವ್ರ ನಾವು ಜೊತೆ ಕರ್ನಾಟಕದಲ್ಲಿ ಮತ್ತೆ ಹಿಂದೆ ಕಟ್ಟುವಂತ ಪ್ರಯತ್ನ ಮಾಡ್ತೀವಿ. ಏನಿಲ್ಲ, ಅದು ಬೇರೆ ಹೇಳಿದ್ರಲ್ಲ. ಅದ ಅಹಿಂದ ಅಂದ್ರೆ ಅದೇನ ನಾನ್ ಪಾರ್ಟಿಕಲ್, ಪಕ್ಷಕ್ಕೆ ಅದಕ್ಕೇನು ಸಂಬಂಧ ಇಲ್ಲ. ಅಹಿಂದ ಅನ್ನೋದು ಇದ್ದೇ ಇರ್ತದೆ. ಸೊ ಅದನ್ನ ಮಾಡ್ಲಿಕ್ಕೆ ನಾವು ಇದ್ವಿ, ಬೇರೆಯವ್ರಿದ್ದಾರೆ, ನಾವು ಮಾಡೋದಕ್ಕಂತಿಲ್ಲ. ಅಹಿಂದ ಸಂಘಟನೆ ಮಾಡ್ಲಿಕ್ಕೆ, ಒಯ್ಲಿಕ್ಕೆ ಸಾಕಷ್ಟು ಜನ ಇದ್ದಾರೆ. ಹಿಂದೂ ಇದ್ರು, ಮುಂದೆ ಇರ್ತಾರೆ. ಅದೇ ಇದ್ದ ಕಂಟಿನ್ಯೂ ಮಾಡೋದು ಅಷ್ಟೇ. ಇದನ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತೇನೋ ಹೊಸ ಬೇಡಿಕೆಗಳು, ಕಾಲಕ್ಕೆ ತಕ್ಕಂತೆ ಬದಲಾವಣೆ ಇದ್ರೆ ಬದಲಾವಣೆ ಮಾಡ್ತೀವಿ. ಇಲ್ಲ, ಅದಕ್ಕೆ ಏನ್ ಸಂಬಂಧ ಇಲ್ಲ. ಅದಕ್ಕೇನ್ ಸಂಬಂಧ ಇದೆ? ಅದಕ್ಕೇನ್ ಸಂಬಂಧ ಇಲ್ಲ. ಅಧ್ಯಕ್ಷಾಗೆ ಪಕ್ಷದ ಕೆಲಸ ಮಾಡ್ಬೇಕಂತ ಏನೋ ಕಾನೂನಿಲ್ಲ. ಅದು ಇದ್ರನ್ನ ಮಾಡಬೇಕು, ಗೆಲ್ಲಿಸ್ಬೇಕಂತ. ಈಗ ಚಿಕ್ಕೋಡಿ ಗೆಲ್ಸಿದೀವಿ, ಸಿಗ್ಗಾಂವ್ ಗೆಲ್ಸಿದೀವಿ, ಬಾಗಲಕೋಟೆ ಗೆಲ್ಸಿದ್ವಿ. ನಾವೇನು ಅಧ್ಯಕ್ಷ ಇದ್ವಾ, ಅಥವಾ ನಮ್ಗೆ ರೈಟಿಂಗ್ ನಾಗ ಕೊಟ್ಟಿದ್ರ ಯಾರು? ಇಲ್ಲ, ಅದು ಯಾರಾಗ್ಲಿ ಪಕ್ಷ ಅಧಿಕಾರ ಬರೋದು ಮುಖ್ಯ. ನಮಗೆ ಮುಖ್ಯಮಂತ್ರಿ ಯಾರಾಗ್ತಾರೋ ಅದು ಬೇರೆ ವಿಚಾರ. ಯಾರಾಗ್ಲಿ ಪಕ್ಷ ಮತ್ತೊಮ್ಮೆ ಕರ್ನಾಟಕದಾಗೆ, ಯಾಕಂದ್ರೆ ಆಫ್ಟರ್ ರಾಮಕೃಷ್ಣ ಹೆಗಡೆ ನಂತರ ರಿಪೀಟ್ ಆಗಿಲ್ಲ ಯಾವುದೇ ಸರ್ಕಾರ. ಈಗ ರಿಪೀಟ್ ಮಾಡ್ಬೇಕಂತ ಹೋರಾಟ. 2 ವರ್ಷಕ್ಕೆ ಅಧಿಕಾರ ಸಾಕಾಗಲ್ಲ, ಮುಂದಿನ 5 ವರ್ಷಕ್ಕೂ ಕೂಡ ಒಂದು ಅಧಿಕಾರ ಕೊಡಿ, ನಾನೇ CM ಆಗ್ತೀನಿ ಅನ್ನೋದು ಮಾತನ್ನ ಮೊನ್ನೆ ಕನ್ಪುರದಲ್ಲಿ ಹೇಳಿದ್ರು. ಅಲ್ಲ, ಅವರು ದುಡಿದ್ರೆ ಕೂಲಿ ಸಿಕ್ಕೇ ಸಿಗ್ತೈತೆ. ಯಾರು ಇಲ್ಲ ನಂಗಿಲ್ಲ, ಅದ್ರ ತಕ್ಕ ದುಡಿದ್ರೆ ಮತ್ತೆ ಕೂಲಿ ಸಿಕ್ಕೇ ಸಿಗ್ತೈತೆ. ಅವ್ರ ನೇತೃತ್ವದಲ್ಲಿ ಮತ್ತೆ 2ನೇ ಅವಧಿಗೆ ಬರೋದಾದ್ರೆ, ಈಗ ಕೊಟ್ರಲ್ಲ ಅವ್ರಿಗೆ ಅಧಿಕಾರ ಕೊಟ್ರು, ಎದಕ್ಕೆ ಕೊಟ್ರಿ? ಪಕ್ಷಕ್ಕೆ ಕೆಲಸ ಮಾಡಂತ ಕೊಟ್ಟಿದ್ರು. ಈಗ ಮತ್ತೆ ಮಾಡಿದ್ರೆ ಮತ್ತೆ ಸಿಕ್ಕೇ ಸಿಗ್ತೈತೆ, ಸಿಗಲ್ಲ ಅಂತೇನಿಲ್ಲ. 28 ಅಂದ್ರೆ 5 ವರ್ಷ ಅಲ್ಲ, 1800 ದಿವಸ. 1800 ದಿವಸ ಬರ್ತೈತೆ 5 ವರ್ಷದಲ್ಲಿ. ನಾವು ನೋಡಲ್ಲ, ಅವಾಗಿನ್ನೂ ಟೈಮ್ ಇದೆ. ನೋಡೋಣ, ಯಾರು ದುಡಿತಾರೆ ಅವ್ರಿಗೆ ಸಿಗಲೇಬೇಕು, ಪ್ರಶ್ನೆ ಇಲ್ಲ. ನಮ್ದು ಏನೋ ತಕರಾರು 28 ಅಂತ ಹೇಳಿದ್ವಿ. 28 ಅಂದ್ರೆ ಅದು 365 × 5. ನೋಡೋಣ, ಅದ್ರ ಬಗ್ಗೆ ಈಗ ಯಾಕೆ ಸಿರ್ತಿ? ಇನ್ನೂ ಏನೋ ಆಗಿಲ್ಲ, ಇನ್ನೂ ಮಗುನ ಹುಟ್ಟಿಲ್ಲ, ಈಗ ಕುಲಾಯಿ ಅಂತಂದ್ರೆ ನಾವ್ ಹೇಳಿದಲ್ಲ, ದುಡಿಯೋಂಗಿದ್ರೆ ಆತರ ಅವ್ರ ಶ್ರೇಯಸ್ ಸಿಗಲೇಬೇಕಂತ ಹೇಳಿದ್ವಿ ನಾವು. ಯಾರು ದುಡಿತಾರೆ ಅವ್ರ ಶ್ರೇಯಸ್ ಸಿಗಲೇಬೇಕು. ನಮಗ್ ಪಕ್ಷ ಅಧಿಕಾರ ಬರೋದು ಮುಖ್ಯ, ಮುಖ್ಯಮಂತ್ರಿ ಆಮ್ಯಾಗೆ. ಸಿಕ್ಕಿದಲ್ಲ, ಮಂತ್ರಿ ಮಾಡಿದಾರಲ್ಲ, ಮತ್ತೇನು ಸಮಾನ ಡಬಲ್ ಆಗಿದೆ. ಅದು ಡಬಲ್ ಆಗಿದೆ. ಅದು ಮಾಡೋದಕ್ಕೆ ಮೇಡಮ್.
ಕೆಲಸ ಮಾಡೋರಿಗೆ ಹುದ್ದೆ ಅವಶ್ಯಕತೆ ಇಲ್ಲ, ನಾವು ಮಾಡೇ ಮಾಡ್ತೀವಿ. ಇಂದು ಕೂಡ ನಾವು ಲಾಸ್ಟ್ ಎಲೆಕ್ಷನ್ ಅಲ್ಲಿ ಮಾಡಿದ್ವಿ, ಹಿಂದಿನ ಚುನಾವಣೆಯಲ್ಲಿ ಮಾಡಿದ್ವಿ, ಆ ಕಡೆ ಚುನಾವಣೆಯಲ್ಲಿ ನಾವು ಮಾಡಿದ್ವಿ. ಅವು ನಮ್ಗೆ ಯಾವುದೇ ಇಷ್ಟು ಹುದ್ದೆ ಕೂಡ ಆಗಿರ್ಲಿಲ್ಲ, ಮಾಡಿದೀವಿ. ಬರ್ತೆ ಮುಂದೆ ಯಾವಾಗ ಒಂದು ಕಾಲ ಬಂದೇ ಬರ್ತೇವೆ. 2028ಕ್ಕೆ ನಾನು ಸಿಎಂ ಆಗ್ತೀನಿ ಅಂತ ನೀವೇ ಹೇಳಿದ್ವಿ ಅಂತ ತಪ್ಪೇನಿದೆ, ಹೇಳಿದ್ವಿ. ಆ ಈಗ ಆ ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಿರ್ತಾರೆ. ಕೊಟ್ಟದೆ ಏನ್ ತಪ್ಪಿಲ್ಲ ಹೇಳ್ತಿಲ್ವ. ಮತ್ತೆ ಅವ್ರು 28ರಲ್ಲಿ ಅವ್ರ ನೇತೃತ್ವದಲ್ಲಿ ಗೆಲ್ಲಿಸರೆ ಅದ್ರ ಫಲ ಅವ್ರಿಗೆ ಸಿಗ್ಲೇಬೇಕು. ನೀವು ರೇಸಿನ ಈಗ ಸದ್ದಿಲ್ವಲ್ಲ? ನಮ್ಗಿನ್ನೂ ಇದರ ವಯಸ್ಸಿದೆಲ್ಲ, ಇನ್ನು ಅಂತ ಏನೋ ಅರ್ಜೆಂಟ್ ಏನಿದೆ, ವಯಸ್ಸಿದೆ, ಇನ್ನೂ ನಮಗೂ ವೇಟ್ ಮಾಡೋಣ, ಅಂತದೇನು ಅರ್ಜೆಂಟ್ ಏನಿದೆ. ಪಕ್ಷ ಬರ್ಬೇಕನ್ನೋದು ಅಷ್ಟೇ ನಮ್ದೆಲ್ಲ ಮುಖ್ಯ. ಅಧಿಕಾರ ಸ್ವೀಕರಣೆ ಮಾಡಿಲ್ಲ ಸರ್. ಅಲ್ಲ, ಅವ್ರು ಕೇಳಿದ್ರೆ ತಪ್ಪಿದೆ, ಅವ್ರು ಕೇಳ್ತಿದ್ದಾರೆ ಕುಡಿ ಅಡಿಸ್ಟಲ್ಲು ಒಂದೇ ಕಂಬೈಂಡ್ ಇದ್ರೆ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಅಂತ ಕೇಳಿದ್ದಾರೆ. ಅದು ಸಿಎಂ ಇದ್ದಾರೆ, ಹೈಕಮಾಂಡ್ ಇದ್ದಾರೆ, ಅವ್ರು ತೀರ್ಮಾನ ಮಾಡ್ತಾರೆ. BA ಮತ್ತೆ BM ಮಾಡಿ ಕೊಡ್ಬೇಕಾಗಿಲ್ಲ. ಅದೇ ಕಂಬೈಂಡ್ ಅಂತ ಅದೇ ಹೇಳುದು. ಕಂಬೈಂಡ್ ಆಗಿದ್ರೆ ಕೆಲಸ ಮಾಡ್ಲಿಕ್ಕೆ ಈಜಿ ಆಗುತ್ತೆ ಹೇಳಿದ್ದಾರೆ. ಎಲ್ಲಾ ಸಚಿವರಿಗೂ ಇತ್ತು ಸರ್, BA ಮಾಡಿ ಇಂಕ್ಲೂಡ್ ಮಾಡ್ಕೋಬಹುದು. ವಿಚಾರದಲ್ಲಿ ಯಾಕೆ ಈ ತರ ಆಯ್ತು ಅದು ಗೊತ್ತಿಲ್ಲ, ಅದು ಅವರೇ ಪರಿಹಾರ ಮಾಡಬೇಕು. ನೀವು ಕೇಳಿದ್ರಿ ನಮ್ಮ ರಾಮಲಿಂಗ ರೆಡ್ಡಿ ಅವ್ರದ್ದು 2 ವರ್ಷದಾಗ ಪರಿಹಾರ ಮಾಡ್ತಾ ಅಂತ ಹೇಳಿದ್ವಿ, 2 ವರ್ಷದಾಗ ಪರಿಹಾರ ಆಯ್ತು. ಇದನ್ನು ಮಾಡ್ತಾರೆ, ಮಾಡೇ ಮಾಡ್ತಾರೆ. ಸರ್ಕಾರ ಜವಾಬ್ದಾರಿ, ಪಕ್ಷದ ಜವಾಬ್ದಾರಿ. ಸರ್, ಈಗ ಅಧಿಕಾರ ಹಂಚಿಕೆ ಆದ್ರೂ ಕೂಡ ಶಾಸಕರು ಡೆಲ್ಲಿಗೆ ಹೋಗೋದು ಮಾತ್ರ ಗೊತ್ತಿಲ್ಲ, ಎಲ್ಲರೂ ಕೂಡ ಹೋಗ್ತಾನೆ ಇದೆ ಸರ್. ಯಾವ್ದು ಬೇಕಂತ ಅವ್ರು ಡಿಮಾಂಡ್ ಮಾಡೋದು ಮೇಜರ್ ಅಲ್ಲೆಲ್ಲ, ಅಲ್ಲೇ ಡಿಸಿಷನ್ ತೊಗೊಳೋದು, ಮೆಜಾರಿಟಿ ಅಲ್ಲೇ ತೊಗೊಳ್ತಾರೆ, ಅಲ್ಲಿ ಹೋಗಿ ಹೇಳಿ ಬರ್ತಾರೆ. ಕೊಡೋದು 20 ಅಷ್ಟೇ, ಅದೆಲ್ಲ ಇವ್ರದ್ದು ಏನ್ ಮಾಡ್ಲಿಕ್ಕೆ ಆಗುಲ್ಲ. ಅದು ಅದು ಇದೆಯಲ್ಲ ಇವ್ರದ್ದು, ನಮಗೂ ಕೊಟ್ಟಿಲ್ಲ ಅಂತ ಇದೆ. ಇನ್ನು 2ನೇ ಹಂತದ ಇರಲ್ಲ, 2ನೇ ಹಂತ ವೇಟ್ ಮಾಡೋಣ. 2ನೇ ಹಂತ ಇದೆ ಇನ್ನು. ಉಳಿದ ವರ್ಗಗಳಿಗೆ 3ನೇ ತಾರೀಕು ಒಂದು ಆದೇಶ ಆಗಿದೆ, 2ನೇ ತಾರೀಕು ಅಪ್ರೂವ್ ಆಗಿದೆ. 155 ಸಂಘ ಸಂಸ್ಥೆಗಳಿಗೆ 71 ಕೋಟಿ ಅನುದಾನ ಕೊಟ್ಟಿದೆ. ಈಗ ಆಕ್ಷೇಪ 89 ಕುರುಬ ಸಮುದಾಯದ ಸಂಘ ಸಂಸ್ಥೆಗಳಿಗೆ ಕೊಟ್ಟಿದ್ದಾರೆ, ಬೇರೆ ಯಾವ ತಗೊಂಡಿಲ್ಲ. ಸಿದ್ದರಾಮಯ್ಯವರು ಹೋಗೋಕ್ಕೂ ಮುಂಚೆ ನಮ್ಮ ಸಮುದಾಯದವರಿಗೆ ಹೆಚ್ಚು ಅವಕಾಶ ಮಾಡ್ಕೊಟ್ಟು ಹೋಗಿದ್ದಾರೆ. ಸಮಾನತೆ ಅಂತಾರೆ, ಸಮಪಾಡು ಅಂತಾರೆ, ಎಲ್ಲರೂ ಕೊಡ್ಲಿಲ್ಲ ಅನ್ನೋ ಆಕ್ಷೇಪ ಇದೆ. ಇಲ್ಲಾರ ಹೊಸ ಸಿಎಂ ಬಂದು ಸರಿಪಡಿಸ್ಬೇಕ್ರಿ. ಏನ್ ಮಾಡೋಣ, ಯಾರಿಗೂ ಕೊಟ್ಟಿಲ್ಲ ಅವ್ರು ಕೊಡ್ಬೇಕು ಅಷ್ಟೇ. ಹೊಸ ಸಿಎಂ ಅವರು ಅದನ್ನ ಯಾರ ವಂಚಿತರಾಗಿದ್ದಾರೆ ಅವ್ರ ಅಪ್ರೋಚ್ ಆಗ್ಬೇಕು ಸಿಎಂ ಅವ್ರಿಗೆ. ಅವ್ರು ಕೊಟ್ಟಿಲ್ಲ ಇವ್ರು ಕೊಡ್ತಾರೆ ಅಷ್ಟೇ. ಆಗ್ತಿದೆ ಸರ್, ಇನ್ನು ಖಾತೆಗಳು ಗಲಾಟೆ ಇದೆ, ಸರ್ಕಾರ ಟೇಕ್ ಆಫ್ ಆಗಿಲ್ಲ ಅಂತ. ಟೇಕಪ್ ಆಗ್ಲಿಕ್ಕೆ ಟೈಮ್ ಬೇಕಲ್ಲ, ಹೊಸಬ್ರಿಗಂತ ಟೈಮ್ ಬೇಕು. 6 ತಿಂಗಳ ಒಂದೇ ಸಲ ಟೇಕಪ್ ಆಗಲ್ಲ, 6 ಮಂತ್ ಟೈಮ್ ಬೇಕು ಹೊಸಬ್ರಿಗೆ. ಯಾರ್ಯಾರು ಹೊಸಬ್ರಿದ್ದಾರೆ, ಹೊಸ ಖಾತೆ ಇದೆ, ಮಿನಿಮಮ್ 6 ಮಂತ್ ಅವ್ರಿಗೆ ಟೈಮ್ ಬೇಕು ಟೇಕಪ್ ಆಗ್ಲಿಕ್ಕೆ. ಅದಕ್ಕೆ ಕೊನೆವರೆಗೆ ಮಾಡ್ಬೋದಲ್ಲ. ಎಲೆಕ್ಷನ್ ಜೊತೆ ಇದ್ದೇ ಇರೋದು, ಎಲೆಕ್ಷನ್ ಜೊತೆ ಮಾಡ್ತಾನೆ ಡೆವಲಪ್ಮೆಂಟ್ ಮಾಡ್ಬೇಕು, ಚುನಾವಣೆ ಮಾಡ್ಬೇಕು, ಪಕ್ಷ ಸಂಘಟನೆ ಮಾಡ್ಬೇಕು, ಎಲ್ಲ ಪ್ಯಾರಲಲ್ ಆಗಿ ಮಾಡ್ಬೇಕು. ಹೇಳಿ ಹೇಳಿದ್ರಲ್ಲ, ಈಗಾಗಲೇ ಹೇಳಿದೀವಿ. 3 ವರ್ಷ ಮಾಡಿದ ಅನುಭವ ಇದೆ, ಮತ್ತೆ ಹೊಸ ತೊಂದ್ರೆ 2 ವರ್ಷ ಬೇಕಾದ ಕಂಡು ಹಿಡಿಲಿಕ್ಕೆ. ಹೆಚ್ಚುವರಿಗೆ ಹೆಚ್ಚುವರಿ ಕೇಳಿದ್ರು ಸ್ಪೋರ್ಟ್ಸ್ ಕೇಳಿದ್ದೀನಿ ನಾನು ಅಷ್ಟೇ. ಸ್ಪೋರ್ಟ್ಸ್ ಅದೇನ್ ಸಣ್ಣದಿದೆ ಕೂಡ ಅಂತ ಹೇಳಿದ್ವಿ, ಅದು ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ನಾನು ಮೊದ್ಲಿಂದ ಸ್ಪೋರ್ಟ್ಸ್ ಈಗೂ ಕಂಡಕ್ಟ್ ಮಾಡಿದ್ರಲ್ಲ ಸ್ಪೋರ್ಟ್ಸ್. ನಾನು ಅದು ಕೊಟ್ರೆ ರಾಜ್ಯ ಮಟ್ಟದಲ್ಲಿ ಮಾಡ್ಬೋದು, ಒಂದು ದೊಡ್ಡ ಕ್ರಾಂತಿ. ನಮ್ಮ ಜಿಲ್ಲೆಯೆಲ್ಲ ಮಾಡ್ತೇವೆ, ಪ್ರತಿ ವರ್ಷ 50 ಲಕ್ಷ ರೂಪಾಯಿ ಖರ್ಚು ಮಾಡ್ತೀವಿ. ಸರ್ಕಾರ ಮುಂದಾದ್ರೆ ನಂಬರ್ 1 ಮಾಡ್ಬೋದು ಸ್ಪೋರ್ಟ್ಸ್ ಅಲ್ಲಿ ಕರ್ನಾಟಕ. ಕೇಳಿದ್ದೆ, ಇಂದು ಕೂಡ ಕೇಳಿದೆ ನಾ, ಯಾವಾಗ ಒಂದ್ಸಾರಿ
ಧರಮ್ ಸಿಂಗ್ ಸರ್ಕಾರದಲ್ಲಿ ಇದ್ದೆ ಅವಾಗ ಸ್ಪೋರ್ಟ್ಸ್ ಕೊಡಿ ಅಂತ ಕೇಳಿದೆ ನಾನು, ಅದು ಒಂದೇ ಕೊಡೋದು ಕೇಳಿದೆ. ಈಗ ಒಂದೇ ಕೇಳಿದ್ರೆ ಹೆಚ್ಚುವರಿ ಇಲ್ಲ ಇಲ್ಲ, ನಾವು ಯಾವ್ದು ಡಿಮಾಂಡ್ ಮಾಡಲ್ಲ, ಯಾವ್ದು ಇಲ್ಲ. ಬದಲಾವಣೆ ಆಗುತ್ತೆ ಯಾಕಂದ್ರೆ ಪರಮೇಶ್ವರ್ ಅವ್ರಿಗೆ ಮುಜರಾಯಿ ಎಷ್ಟು ಕೊಟ್ಟಿದ್ದಾರೆ ಅಂತ ಒಂದು ಮಾಹಿತಿ ಇದೆ ಸರ್. ಹಾ ಸ್ಪೋರ್ಟ್ಸ್ ನಿಮಗೆ ಸಿಗೋ ನಿರೀಕ್ಷೆ ಇದೆಯಾ? ಕೇಳಿದ್ರೆ ಅಷ್ಟೇ, ಈಗ ಆಲ್ರೆಡಿ ಕೊಟ್ಬಿಟ್ಟಾರೆ, ಅದೇನು ಪ್ರಶ್ನೆ ಇಲ್ಲ. ಈಗ ಹೆಚ್ಚುವರಿ ಆಗಿರೋದ್ರಿಂದ ಅವರು ಬಹುಶಃ ಕೇಳಿ ತಗೊಂಡಾರೆ, ಬಹುಶಃ ಅವರು ಸ್ಪೋರ್ಟ್ಸ್ ಮಾಡ್ತಿರ್ತಾರ. ಅವರು ತುಮಕೂರಲ್ಲಿ ಅವ್ರ ಕಾಲೇಜ್ನಲ್ಲಿ ಸ್ಪೋರ್ಟ್ಸ್ ಕಂಡಕ್ಟ್ ಮಾಡ್ತಿರ್ತಾರ, ಬಹುಶಃ ಅದಕ್ಕಿಂತ ಅವರು ಕೇಳಿ ತಗೊಂಡಿರ್ಬೋದು. ವಿಧಾನಸಭಾಧ್ಯಕ್ಷರ ಸ್ಥಾನವನ್ನು ಒಪ್ಪಡಕ್ಕೆ ಬೇಕಾಗ್ತದೆ. ಇಲ್ಲ, ಕೊಟ್ಟರೆ ತಗೊಳ್ಳದೆ ತಗೋತಾರೆ, ಇನ್ನೂ ಕಾಲ ಬಂದಿಲ್ಲ. ಮಂತ್ರಿಯಲ್ಲಿ ಯಾರು ಉಳಿತಾರೆ ಸೀನಿಯರು ಕೊಡ್ತಾರೆ ಯಾರಿಗಾರು. ಅದು ಒಂದು ಒಳ್ಳೆ ಪೋಸ್ಟ್ ಅಲ್ಲ, ಅದೇನು ಸಮಸ್ಯೆ ಇಲ್ಲ. ಎರಡನೇ ಹಂತದ ಸಂಪುಟ ರಚನೆಯಲ್ಲಿ ಏನ್ ನಿರೀಕ್ಷೆ ಅಥವಾ ಹೊಸಬರಿಗೆ ಅವಕಾಶಗಳು ಸಿಗ್ತಾವ ಅಥವಾ ಹಿರಿಯರಿಗೆ ಮುಂಚೆ ಮುಂದುವರಿಸ್ತಾರೆ? ಗೊತ್ತಿಲ್ಲ, ನಾವು ಇವತ್ತು ಪತ್ರಿಕೆಯಲ್ಲಿ ನೋಡಿದೀವಿ ಹೊಸದೇನೋ ಕೊಡ್ಲಿಕ್ಕೆ ಹೈಕಮಾಂಡ್ ಸೂಚನೆ ಮಾಡಿದೆ ಅಂತ ಇದೆ. ಹೊಸಬ್ರಿಗೆ ಕೊಡಬೇಕು, ಬಿಲೋ 50 years ಅಂತ ಏನೋ ಹೇಳಿದಾರಂತ. ಬಳಸ್ಕೋಬೇಕು, ಅವ್ರನ್ನ ಹೇಳಿದ್ರು. ನಾನು ಫಸ್ಟ್ ಟೈಮ್ ಆದ್ರೆ ಕೊಟ್ಟು ತಪ್ಪೇನಿಲ್ಲ, ಅವ್ರನ್ನ ಬಳಸ್ಕೋಬೇಕಂತ ಹೇಳಿದೀವಿ. ಆದ್ರೆ ಈಗ ಅವ್ರ ಮಾನದಂಡ ಏನಿದೆ ಗೊತ್ತಿಲ್ಲ ನಮ್ಗೆ. ಬಿಜೆಪಿ ಅವರು ಪ್ರೆಸ್ ಮೀಟ್ ಮಾಡಿದ್ರು, 37,000 ಕೋಟಿ ಟೆಂಡರ್ ಅಕ್ರಮ ಮಾಡಿದ್ದಾರೆ ಅದು ಗೊತ್ತಿಲ್ಲ, ನೋಡೋಣ. ಅವರು CM ಅವ್ರ ಅದ್ರ ಬಗ್ಗೆ ತನಿಖೆ ಮಾಡ್ಕೊ ಅಂತ ಹೇಳಿದ್ದಾರೆ. ಅವ್ರ ತನಿಖೆ ಮಾಡ್ಕೊ ಅಂತ ಹೇಳಿದಾರೆ ಅದ್ರ ಬಗ್ಗೆ. ಬ್ಲಾಕ್ ಲಿಸ್ಟ್ ಅಲ್ಲಿ 30 ವರ್ಷಕ್ಕೆ ಲೀಸ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾವು ಡೀಟೇಲ್ ಗೊತ್ತಿಲ್ಲ. ಅವ್ರಿಗೆ ತನಿಖೆ ಮಾಡ್ಕೊಂತ ಹೇಳಿದ್ರೆ ಮಾಡಬಹುದು, ಅಷ್ಟೇ ಮಾಡಿ ನ್ಯಾಯ ಒದಗಿಸಬಹುದು. ಅದಕ್ಕೆ ಏನೋ ಸಮಸ್ಯೆ ಆಗಿದೆ. ರಾಮ್ಕಿ ಕಂಪನಿ ಮಾಡೋದು ಹಿಂದೆ 30 ವರ್ಷದಿಂದ ಕರ್ನಾಟಕದಾಗ ಯಾವುದೇ ನಂಬರ್ 1 ಅಲ್ಲಿದೆ. ಯಾವ ಸರ್ಕಾರ ಬಂದ್ರು ಅದು ಇದ್ದೇ ಇರ್ತದೆ. ನಮ್ದು ಸುರ್ಜೆವಲಗೆ ಏನ್ ಸಮುದ್ರ, ಅದು ಮುಂಚೆದೇ ಇದೆ. ಅದು ಕರ್ನಾಟಕದಲ್ಲಿ ಮುಂಚೆಯಿಂದ ಅವ್ರು ಕೆಲಸ ಮಾಡ್ತಾರೆ, ಅವ್ರು ಕೊಡಿಸುವಂತ ಪ್ರಶ್ನೆ ಉದ್ಭವಿಸೋದಿಲ್ಲ. ಅಲ್ಲ, ಆ ಕಂಪನಿ ಆಲ್ರೆಡಿ ಆಪರೇಟ್ ಮಾಡಿದಲ್ಲ, ಮುಂಚೆನೂ ಬೇರೆ ಸರ್ಕಾರದಾಗ ಅವ್ರು ಕೆಲಸ ಮಾಡಿದ್ದಾರೆ. ಅದು ಬೇರೆ ನೋಡೋಲ್ಲ. ಈಗ ಹೆಂಗಾರು ಸ್ಟೇ ಏನೋ ಮಾಡಿದಂತ CM ಅವರು ತನಿಖೆ ಮಾಡ್ತಾರ, ಮಾಡ್ಲಿ, ಆಮೇಲೆ ನೋಡೋಣ. ಬಿಡದಿ ಟೌನ್ಶಿಪ್ ಬಿಡಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈಗ ಸುಮಾರು 10 ಜನರ ಮೇಲೆ ರೈತರು ಸೇರಿದಂತೆ ಪ್ರತಿಭಟನೆ ಕಂಪ್ಲೇಂಟ್ ಕೇಸ್ ಮಾಡಿದ್ದಾರೆ, ಎಫ್ಐಆರ್ ಮಾಡಿದ್ದಾರೆ. ಸರ್ಕಾರ ಎಲ್ಲ ಒಂದ್ ಕಡೆ ಹಠಕ್ಕೆ ಬಿದ್ದು, ಒಂದ್ ಕಡೆ ಗೊತ್ತಿಲ್ಲ, ನೋಡೋಣ. ಅದ್ರ ಬಗ್ಗೆ ನಮಗೂ ಐಡಿಯಾ ಇಲ್ಲ, ಪೂರ್ತಿ ನಮ್ಗೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಮುಂದಿನ ದಿನ ಚರ್ಚೆ ಮಾಡೋಣ CM ಅವ್ರ ಜೊತೆ. GP ಎಲೆಕ್ಷನ್ಗೆ JPTP ಚುನಾವಣೆ ಯಾವಾಗ? ಅದು ಹೇಳಿದ್ರೆ ಕೋರ್ಟ್ ಅಲ್ಲಿ ಇದೆ, ಕೋರ್ಟ್ ಮಾಡ್ಬೇಕು. ಅದು ಕೋರ್ಟ್ ನಮ್ ಕೈಲಿ ಇಲ್ಲ, ಅದು ಕೋರ್ಟ್ ಮೇಲೆ ಇದೆ, ನಮ್ ಕೈಲಿ ಇದೆ. ಮತ್ತೆ ಮೊನ್ನೆ 2 weeks ಏನೋ 2 months ಟೈಮ್ ಕೊಟ್ಟಿದ್ದಾರಲ್ಲ. ಅದು ಮುಂಚೆ ಲಾಸ್ಟ್ ಟೈಮ್ ಹೇಳಿದೆ ನಿಮ್ಗೆ, ಕೋರ್ಟ್ ನಲ್ಲಿ ಇರುವವರೆಗೆ ನಾವೇನದು ನಿರ್ಧಾರ ಮಾಡ್ಲಿಕ್ಕೆ ಆಗುತ್ತೆ ಹೇಳಿದ್ವಿ. ಪರಿಷ್ಕರಣೆ ಶುರು ಮಾಡಿದ್ದಾರೆ, ವಿರೋಧ ಇದೆ. ಸತ್ತವ್ರು ತೆಗ್ದಿದ್ದಾರೆ, ಆದ್ರೆ ಅದಕ್ಕೆ ಯಾಕೆ ವಿರೋಧ ಇಲ್ಲ? ಅವ್ರು ತಗೊಳ್ಳೋರ ಇಲ್ಲ, ಪಾರ್ಟಿಯನ್ನು ಜೀವಂತ ಇಲ್ಲ, ಅದಕ್ಕೆ ವಿರೋಧ ಮಾಡ್ತಾರೆ. GST, ಇನ್ಕಮ್ ಟ್ಯಾಕ್ಸ್ ತುಂಬ. ಅವರು ಎಕ್ಸಿಕ್ಯೂಟಿವ್ ಕ್ಲಾಸ್ನಾಗ ಅಡ್ಡಾಡೋರು, ಫ್ಲೈಟ್ ಫಸ್ಟ್ ಕ್ಲಾಸ್ನಾಗ ಟಿಕೆಟ್ 3 ಲಕ್ಷ 4 ಲಕ್ಷ. ಅವ್ರಿಗೂ 2,000 ಅಂದ್ರೆ ನ್ಯಾಯ ಅದು ಅಲ್ಲ, ಅದ್ರ ತೆಗಿತಿದಾರೆ ಅಷ್ಟೇ. ಸರ್ಕಾರ ಕ್ಲಾರಿಟಿ ಕೊಡ್ಬೇಕು ಅನ್ನುವಂಥದ್ದು, ಯಾರನ್ನ ತೆಗಿತಿದೀವಿ ಇದಾರಲ್ಲ, ಆಲ್ರೆಡಿ ಹೇಳಿದಾರ. ಅಲ್ಲಿ ಇದು ಬಂದ ಲಿಸ್ಟ್ ಅಲ್ಲಿ ಇದೆ ನೋಡ್ರಿ. 70,000 ಅರ್ಧ ಇದಾರೆ, 50,000 ಇನ್ಕಮ್ ಟ್ಯಾಕ್ಸ್ GST ಎಲ್ಲ ಅವ್ರು ಇವರಿದ್ದ ಅವರು 50,000 ಇದ್ದಾರೆ. ಒಟ್ಟಿಗೆ 1 ಲಕ್ಷ ಅಷ್ಟೇ ಅದು ಟಾರ್ಗೆಟ್. 1 ಕೋಟಿ 2 ಲಕ್ಷನ 3 ಲಕ್ಷ ಇದೆ, ಆತರ ಬರೀ 1 ಲಕ್ಷದಿದ್ದು. 70,000ಗೆ ಅದು ತನಿಖೆ ಆಗ್ಬೇಕು. ಅದು 70,000 ದುಡ್ಡು ಯಾರು ತಗೊಳ್ತಾರ, ಅದು ಹೆಂಗ್ ತಗೋತಾರ? ಓಕೆ, ಥ್ಯಾಂಕ್ ಯು. ಏನಿವೆಲ್ಲ ಕೂತ್ಕೊಳ್ಳಿ, ಒಂದು 5 ನಿಮಿಷ ಇದು ಮುಗ್ಲಿ. ಕೂತ್ಕೊಡ್ಸಿಲ್ಲ ನೋಡ್ರಿ. 20 ನಿಮಿಷ.
ನಾವು ಕೂಡ ಬೇಸರದಲ್ಲಿ ಇದ್ದೀವಿ ಅಂತ ಸರ್. ನಮ್ಮ ನಾಯಕರ ಮಾತಾಡ್ತಿದ್ದಾರೆ ಕೆಪಿಸಿಸಿ ಪ್ರತಿನಿಧಿಗೆ ನಾವು ಕೂಡ ಅಪ್ಸೆಟ್ ಆಗಿದ್ದೀವಿ ಅಪ್ಸೆಟ್ ಏನಿಲ್ಲ ಅಲ್ಲ. ಒಂದೇ ವ್ಯಕ್ತಿ ಒಂದೇ ಹುದ್ದೆ, ಮತ್ತೇನು ಪ್ರಶ್ನೆ ಇಲ್ಲ. ಈಗ ಶಿವಕುಮಾರ್ ಅವರು DCM ಮಾಡಿದಾಗ ಅವ್ರಿಗೆ ಎರಡು ಈಗ ಮುಗಿದೋಗಿದೆ ಆಲ್ರೆಡಿ. ಅಧ್ಯಕ್ಷ ಪದರು 21 ಪದಗ್ರಹಣ ಆಗ್ತಾ ಇದೆ, ಯಾಕೆ ಚರ್ಚೆನೆ ಬೇಡ. ಈಗ ಅವ್ರ ನೇತೃತ್ವದಲ್ಲಿ ನಾವೆಲ್ಲ ರೆಡಿ ಇದೀವಿ ಕಟ್ಲಿಕ್ಕೆ ಪಕ್ಷ. ಪ್ರಸಾದ್ ಅವ್ರಿಗೆ ಏನ್ ಸಲಹೆ ಕೊಡ್ತೀವಿ ಸರ್ ನಿಮ್ಗೆ ಭೇಟಿ ಮಾಡೋದು? ಅವರು ಸೀನಿಯರ್ ಇದ್ದಾರೆ. ಅವರು ಸುಮಾರು 35 ವರ್ಷ ದೇಶದ ರಾಜಕಾರಣಿಯಲ್ಲಿ ಇಂತ ಹಲವಾರು ಚುನಾವಣೆ ಮಾಡಿದ್ದಾರೆ, CM ಮಾಡಿದ್ದಾರೆ, ಅಧ್ಯಕ್ಷ ಮಾಡಿದ್ದಾರೆ. ಅವರು ಸುಮಾರು ಅನುಭವ ಇದೆ. ನಮ್ಮ ಅನುಭವ ಕೂಡ ಬಳಸ್ಕೊಳ್ಳೋ ಅಂತ ಹೇಳಿದೇವ್ರು, ನಾವು ಮಾಡ್ತೀವಿ ನಿಮ್ ಜೊತೆ ಕೆಲಸ.